ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಆರ್ ಕನ್ನಡತಿ ವ್ಲಾಗ್ಸ್. ಇವಕ್ಕೆ ಉದ್ರಾಣಿ ಕಡ್ಡಿ ಅಂತೀರಿ ನಮ್ಮ ಉತ್ತರ ಕರ್ನಾಟಕದ ಕಡೆ. ಇವನ್ನೇನು ಮಾಡ್ತೀರಿ ಅಂತ ಹೇಳಿ ಕೇಳ್ಬೋದು ನೀವು. ಇವಕ್ಕೆ ಹಳ್ಳಿ ಇರುತ್ತಲ್ಲ, ಹತ್ತಿ ತೊಗೊಂಡು ಇದಕ್ಕೆ ಸುತ್ತಬೇಕ್ರಿ. ಸುತ್ತಿ ಇದನ್ನು ತುಪ್ಪದಾಗ ಎತ್ತಿ ಶಿವಪ್ಪಗೆ ಬೆಳಗಬೇಕು ಶಿವರಾತ್ರಿ ದಿನ. ಅದು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಹಿಂಗೆ ಒಂದು ಕಡ್ಡಿ ತೊಗೋಬೇಕ್ರಿ. ತೊಗೊಂಡು ಈ ಥರ ಹೆಂಗಿರುತ್ತೆ ಇದು ಕಡ್ಡಿ. ಇವು ಸಿಟಿ ಕಡೆ ಸಿಗೋದು ಕಮ್ಮಿ, ಹಳ್ಳಿ ಕಡೆ ಭಾಳ ಇರ್ತಾವ್ರಿ ಉತ್ರಾಣಿ ಕಡ್ಡಿ. ಸಿಕ್ತಂದ್ರೆ ನಿಮಗೆ ತುಪ್ಪದ ಎದಾಗ ಎದ್ದಿರ ಬೆಳಗ್ಬೋದು, ಇಲ್ಲ ಎಣ್ಣೆ ಒಳಗರ ಎದ್ದಿ ಬೆಳಗ್ಬೋದು. ಶಿವನ ಗುಡಿಗೆ ಹೋಗ್ತೀವಲ್ಲ ಪೂಜೆ ಮಾಡಕ್ಕಂತ ಹೇಳಿ, ಆವಾಗ ಇದನ್ನು ಬೆಳಗ್ಬೇಕ್ರಿ. ಈ ಥರ ಸುತ್ಕೋಬೇಕು ಇವನ್ನ. ಶಿವನಿಗೆ ಪ್ರಿಯವಾದ ಈ ಉತ್ರಾಣಿ ಕಡ್ಡಿಯಿಂದ ಬೆಳಗ್ಬೇಕ್ರಿ. ಸಣ್ಣಗೆ ಸುತ್ತಬೇಕು. ನೋಡ್ರಿ ಈ ಥರ 5 ಮಾಡ್ಕೋಬೇಕು. ಇದು ಹಳ್ಳಿಟ್ಟಿನ ಹಿಟ್ಟು. ಇದು ಗೋಧಿ ಮತ್ತು ಸ್ವಲ್ಪ ಕಡ್ಲಿನ ಕೂಡಿಸಿ ಗಿರ್ನಿಗೆ ಹಾಕಿಸ್ಕೊಂಡು ಬಂದಿರ್ತೀವಿ. ಇದನ್ನ ಸ್ವಲ್ಪ ಸಾನಿಸ್ಕೋಬೇಕ್ರಿ. ಇದ್ರೊಳಗೆ ಸ್ವಲ್ಪ ಬೆಲ್ಲ, ಒಂದು ಗ್ಲಾಸ್ ನೀರು ಹಾಕಿ ಬೆಲ್ಲನ ಕರಗಿಸ್ಕೋಬೇಕು. ಸ್ವಲ್ಪ ಭಾಳ ಆನಾಗತ್ತೆ ಅಲ್ಲ, ಸ್ವಲ್ಪ ಆನಗತೆ ಮಾಡ್ಕೊಂಡು ಇಷ್ಟು ತಿಳಿ ಇರ್ಬೇಕು ನೋಡ್ರಿ. ಇಷ್ಟು ಮಾಡ್ಕೊಂಡು ಹಳ್ಳಿಟ್ಟಿನ ಹಿಟ್ಟನ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹಳ್ಳಿಟ್ಟಿನ ಹಿಟ್ಟು ತೊಗೊಂಡು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಿಮಗೆ ಏನಾರ ಹಳ್ಳಿಟ್ಟು ಮಾಡೋ ವಿಧಾನ ಏನಾರ ಬೇಕಂತಂದ್ರೆ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋ ಒಳಗೆ ನಾನು ಅಪ್ಲೋಡ್ ಮಾಡ್ತೀನಿ. ಯಾರಿಗೆ ಈ ವಿಡಿಯೋ ಬೇಕೋ ಅದನ್ನು ಕಮೆಂಟ್ ಮಾಡಿರಿ. ನೋಡಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡು ಈ ಆನದೊಳಗೆ ಕಲಿಸ್ಕೋಬೇಕು, ಬೆಲ್ಲದ ಆನದಾಗ. ಇವಾಗ ಅನ್ನ ನೈವೇದ್ಯ ಮಾಡೋಂಗಿಲ್ರಿ. ಮೊಸರು ಅವಲಕ್ಕಿನ ನೈವೇದ್ಯ ಮಾಡ್ಬೇಕು. ಮತ್ತು ದ್ರಾಕ್ಷಿ ಹಣ್ಣು, ಖಜ್ಜೂರ ಹಣ್ಣು, ಉಸುಳಿ, ಕಡ್ಲೆಕಾಳು ಉಸುಳಿ ಇರುತ್ತಲ್ಲ ಅದು ರೀ, ಹಳ್ಳಿಟ್ಟು, ಮೊಸರು ಅವಲಕ್ಕಿ ಇದಿಷ್ಟು ನೈವೇದ್ಯ ಮಾಡ್ಬೇಕ್ರಿ. ಏಲಕ್ಕಿ ಮತ್ತು ಲವಂಗದ ಪುಡಿನ ಫಸ್ಟಿಗೆ ಹಾಕ್ಕೊಂಡಿರ್ಬೇಕ್ರಿ. ಬೆಲ್ಲದ ಅನ್ನ ಮಾಡ್ಕೊಂಡಿರ್ತೀವಲ್ಲ ಅದ್ರಾಗ. ಈಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡು ನಮ್ಮ ಊರಾಗಿರೋ ಪಾರ್ವತಿ ಪರಮೇಶ್ವರ ಗುಡಿಗೆ ಹೋಗಿ ಪೂಜೆ ಮಾಡಬೇಕ್ರಿ. ಇವಾಗ ನಾವು ನಮ್ಮ ಊರಾಗಿರೋ ಪಾರ್ವತಿ ಪರಮೇಶ್ವರ ಗುಡಿಗೆ ಹೊಂಟೇವೆ ನೋಡ್ರಿ. ಇಲ್ಲಿ ಇದು ನಮ್ಮ ಊರಾಗಿರೋದು ಪುರಾತನ ಕಾಲದ ಪಾರ್ವತಿ ಪರಮೇಶ್ವರ ಗುಡಿ. ಇಲ್ಲಿ ಹೋಗಿ ನಾವು ಪೂಜೆ ಮಾಡಿಕೊಂಡು ಬರ್ತೀವಿ. ಹಿಂದೂಗಳ ಪ್ರಮುಖ ಹಬ್ಬ ರೀ ಇದು. ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯಿಂದ ಆಚರಿಸಲಾಗುವ ಶಿವರಾತ್ರಿ ಹಬ್ಬ ರೀ ಇದು. ಶಿವಭಕ್ತರ ಪಾಲಿಗೆ ಇದೊಂದು ಮಂಗಳಕ ರಾತ್ರಿ ಅಂತ ಹೇಳ್ತಾರೆ. ಹಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡ್ಬೇಕು. ಮತ್ತು ಶಿವಜ್ಞಾನ ಮಾಡಿದ್ರೆ ಶಿವನ ಕೃಪೆಗೆ ಪಾತ್ರರಾಗುವ ಶುಭ ದಿನ ಅಂತ ಹೇಳ್ತಾರೆ.
ಶಿವರಾತ್ರಿ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದ್ರೆ ಮಾಡಿದ ಪಾಪಗಳೆಲ್ಲ ಪರಿಹಾರ ಆಕತಿ ಮತ್ತು ಮೋಕ್ಷ ಪ್ರಾಪ್ತವಾಗತ್ತೆ ಅಂತ ಎಂಬುದು ಭಕ್ತರ ಬಲವಾದ ನಂಬಿಕೆ ಐತ್ರಿ. ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡಾತೀರಿ ಅವರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಅಂದರೆ ನಾವು ಫಸ್ಟಿಗೆ ಹಾಕೋ ವೀಡಿಯೋಸ್ ಎಲ್ಲ ನಿಮ್ಗೆ ಬರ್ತಾವೆ. ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.